ರಾಮ್ ಚರಣ್ ಹಾಗೆ ಜಾನ್ವಿ ಕಪೂರ್ ನಟನೆಯ ಪೆದ್ದಿ ಸಿನಿಮಾ ವರ್ಲ್ಡ್ ವೈಡ್ ಉತ್ತಮ ಓಪನಿಂಗ್ ನ ಪಡ್ಕೊಂಡಿದೆ. ಆದ್ರೆ ಜಾನ್ವಿ ಅವರನ್ನ ಸಿನಿಮಾದಲ್ಲಿ ತೋರಿಸಿರುವಂತಹ ವಿಚಾರವಾಗಿ ಒಂದಿಷ್ಟು ಕಾಂಟ್ರವರ್ಸಿಗಳು ಎದ್ದಿದ್ದಾವೆ. ಈ ಸಂದರ್ಭದಲ್ಲಿ ಜಾನ್ವಿ ಕಪೂರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಕನ್ನಡದ ನಟಿ ಆಶಿಕಾ ರಂಗನಾಥ್. ನಟಿಯರನ್ನ ದೂರಿಸಬೇಡಿ, ನಟಿಯರನ್ನ ದೂಷಿಸುವುದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಪೆದ್ದಿ ಸಿನಿಮಾದಲ್ಲಿ ಜಾನ್ವಿ ಕಪೂರ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆಕ್ಷೇಪಗಳು, ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇವೆ. ಅನಗತ್ಯವಾಗಿ ಬೋಲ್ಡ್ ಅವತಾರ ಜಾಸ್ತಿ ಆಯಿತು ಅಂತ ಹೇಳಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಸಿನಿ ತಂಡದ ಜೊತೆ ಜಾನ್ವಿ ಕಪೂರ್ ಬಗ್ಗೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆಶಿಕಾ ರಂಗನಾಥ್ ಜಾನ್ವಿ ಕಪೂರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಟಿಯರನ್ನ ದೂಷಿಸಬೇಡಿ, ಫಿಲ್ಮ್ ಮೇಕರ್ಗಳನ್ನ ದೂಷಿಸಿ ಎಂದಿದ್ದಾರೆ. ಮಹಿಳಾ ಪಾತ್ರಗಳನ್ನ ಸರಿಯಾಗಿ ಬರೀದೇ ಇದ್ರೆ ಅದು ನಟಿಯರ ತಪ್ಪಲ್ಲ, ಬರವಣಿಗೆ ಹಾಗೆ ಫಿಲ್ಮ್ ಮೇಕರ್ಗಳ ಹೊಣೆಗಾರಿಕೆ ಹೆಚ್ಚು ಈ ವಿಚಾರದಲ್ಲಿ ಅಂತ ಹೇಳಿ ಆಶಿಕಾ ರಂಗನಾಥ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದನ್ನ ಗಮನಿಸ್ತಾ ಇದ್ದೀರಿ. ನಟಿಯರನ್ನ ದೂಷಿಸಬೇಡಿ. ಇವತ್ತಿಗೂ ಇಂತಹದ್ದೇ ಮಾರಾಟವಾಗುತ್ತೆ ಎಂದು ಭಾವಿಸಿರುವ ವ್ಯವಸ್ಥೆಯನ್ನ ಫಿಲ್ಮ್ ಮೇಕರ್ಗಳನ್ನ ದೂಷಿಸಿ. ಕಲಾವಿದರು ತಮಗೆ ಲಭ್ಯವಿರುವ ಅವಕಾಶಗಳೊಂದಿಗೆ ಕೆಲಸ ಮಾಡ್ತಾರೆ. ದೊಡ್ಡ ಚಿತ್ರಗಳ ಭಾಗವಾಗಲು ಮತ್ತು ವಿಶಾಲ ಪ್ರೇಕ್ಷಕರನ್ನ ತಲುಪಲು ಬಯಸುತ್ತಾರೆ. ಮಹಿಳಾ ಪಾತ್ರಗಳನ್ನ ಸರಿಯಾಗಿ ಬರ್ದಿಲ್ಲ ಅಂತ ಅನಿಸಿದ್ರೆ ಆ ಪಾತ್ರಗಳನ್ನ ನಿರ್ವಹಿಸುವ ಮಹಿಳೆಯರಿಗಿಂತ ಅದರ ಬರವಣಿಗೆ ಹಾಗೂ ಫಿಲ್ಮ್ ಮೇಕರ್ಗಳ ಹೊಣೆ ಹೆಚ್ಚಿರುತ್ತೆ. ಜಾನ್ವಿ ಕಪೂರ್ ಅವರ ಪಾತ್ರ ಪೆದ್ದಿ ಸಿನಿಮಾ ವರ್ಲ್ಡ್ ವೈಡ್ ಉತ್ತಮ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಾಮ್ ಚರಣ್ ಹಾಗೆ ಜಾನ್ವಿ ಕಪೂರ್ ಅಭಿನಯದ ಈ ಬಿಗ್ ಬಜೆಟ್ ಸಿನಿಮಾಗೆ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಆದ್ರೆ ಸಿನಿಮಾ ರಿಲೀಸ್ ಆದಂತಹ ನಂತರದಲ್ಲಿ ಜಾನ್ವಿ ಕಪೂರ್ ಅವರನ್ನ ಬಹಳ ಆಬ್ಜೆಕ್ಟಿಫೈ ಆಗಿ ತೋರಿಸಲಾಗಿದೆ, ಅಂದ್ರೆ ತುಂಬಾ ಅದೇ ಬೋಲ್ಡ್ ಆಗಿ ತೋರಿಸಲಾಗಿದೆ ಅನ್ನುವಂತಹ ಆಕ್ಷೇಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಅನಗತ್ಯವಾಗಿ ಬೋಲ್ಡ್ ಆಗಿ ತೋರಿಸಲಾಗಿದೆ ಎನ್ನುವಂತಹ ಆಕ್ಷೇಪಣೆಗಳು ಕೇಳಿ ಬಂದಿದ್ದಾವೆ. ಈ ರೀತಿ ಟ್ರೋಲ್ಗಳಾಗ್ತಾ ಇರುವಂತಹ ಸಂದರ್ಭದಲ್ಲೇ ಕನ್ನಡದ ನಟಿ ಆಶಿಕಾ ರಂಗನಾಥ್ ಜಾನ್ವಿ ಕಪೂರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಬೋಲ್ಡ್ ಆಗಿ ಕಾಣಿಸಿದ್ರು ನಟಿ ಅನ್ನುವಂತಹ ಕಾರಣಕ್ಕೆ ನಟಿಯನ್ನ ದೂಷಿಸೋದಕ್ಕೆ ಹೋಗಬೇಡಿ. ಯಾರು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೋ, ಫಿಲಂ ಮೇಕರ್ ಯಾರಿದ್ದಾರೋ, ಯಾರು ಸಿನಿಮಾದಲ್ಲಿ ನಟಿಯರ ಪಾತ್ರವನ್ನ ಆ ರೀತಿಯಾಗಿ ಬರೆದಿದ್ದಾರೋ ಇಂಥ ವಿಚಾರಗಳಲ್ಲಿ ಅವರ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ನಟಿಯರನ್ನ ದೂಷಿಸೋದಕ್ಕೆ ಹೋಗಬೇಡಿ. ಇದರಲ್ಲಿ ನಟಿಯರ ಪಾತ್ರ ಏನೂ ಇರೋದಿಲ್ಲ. ಫಿಲ್ಮ್ ಮೇಕರ್ ಏನ್ ಹೇಳ್ತಾನೋ, ಡೈರೆಕ್ಟರ್ ಏನ್ ಹೇಳ್ತಾನೋ ಆ ರೀತಿಯಾದಂತಹ ಕಾಸ್ಟ್ಯೂಮ್, ಆ ರೀತಿಯಾದಂತಹ ನಟನೆಯನ್ನ ನಟಿಯರು ಮಾಡಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಹೊಣೆಗಾರಿಕೆ ಫಿಲ್ಮ್ ಮೇಕರ್ದು ಜಾಸ್ತಿ, ಜೊತೆಗೆ ಯಾರು ಸಿನಿಮಾದ ಕಥೆಯನ್ನ ಬರೀತಾರೋ ಅವರ ಜವಾಬ್ದಾರಿ ಜಾಸ್ತಿ. ಹಾಗಾಗಿ ನಟಿಯರನ್ನ ದೂಷಿಸಬೇಡಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿ ನಟಿ ಜಾನ್ವಿ ಕಪೂರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಕನ್ನಡದ ನಟಿ ಆಶಿಕಾ ರಂಗನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.